ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಆಫ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ನೆನ್ನೆ ಮಲ್ಡರ್ ಅವರು ಹೊಡೆದಂಥ ಟ್ರಿಪಲ್ ಸೆಂಚುರಿ ಯಾರಿಗೆ ತಾನೇ ಗೊತ್ತಿಲ್ಲ ಅಂತ ರೆಕಾರ್ಡ್ನ ಕ್ರಿಯೇಟ್ ಮಾಡಿರೋದು ಕ್ಯಾಪ್ಟನ್ನು ಮಲ್ಡರು. ಅವ್ರನ್ನೇ ಡಿಕ್ಲೇರ್ ಮಾಡ್ತಾರೆ ಇನ್ನಿಂಗ್ಸ್ನ. ಅವ್ರು ಬ್ಯಾಟಿಂಗ್ ಆಡ್ತಾ ಇರ್ತಾರೆ, 400 ಹೊಡೆಯುವಂಥ ಎಲ್ಲ ಅಬಿಲಿಟಿ ಇತ್ತು ಅವರಿಗೆ. ಬ್ರಯನ್ ಲಾರಾ ಅವರ ರೆಕಾರ್ಡ್ನ ಈಕ್ವಲ್ ಮಾಡ್ಬಿಟ್ಟು ಅವ್ರ ರೆಕಾರ್ಡನ್ನು ಕೂಡ ಉಡಿಸ್ ಮಾಡುವಂಥ ಎಲ್ಲ ಅಬಿಲಿಟಿ ಇತ್ತು. ಜಿಂಬಾಬ್ವೆ ಮೇಲೆ ಆಡ್ತಾ ಇರೋದ್ರಿಂದ ಅವ್ರು ಹೊಡೆದಿರ್ಬೋದಾಗಿತ್ತು, ಒಂಥರ ವರ್ಲ್ಡ್ ರೆಕಾರ್ಡ್ನ ಮಾಡಿರ್ಬೋದಾಗಿತ್ತು. ಬಟ್ ಅವರು ಆ ಒಂದು ನಿರ್ಧಾರನ ಮಾಡಿಲ್ಲ. ಟೀಮ್ಗಾಗಿ ಒಂಥರ ಸೆಲ್ಫಿಶ್ ಆಗಿ ಯೋಚನೆ ಮಾಡಿತ್ತು. ಅಂದರೆ ಇಲ್ಲ ಗುರು 4 ಸೆಂಚುರಿ ಹೊಡಿತು ಅಂದರೆ 400 ಹೊಡಿತು ಅಂತಂದರೆ ನಂದೇ ಅವನ ಅಜ್ಜಿ ಟಾಪಲ್ಲಿರುತ್ತೆ, ಬ್ರಯನ್ ಲಾರಾ ರೆಕಾರ್ಡ್ ಉಡಿಸಾಗೋಗ್ಬಿಡುತ್ತೆ. ಹೌದು, ಬ್ರಯನ್ ಲಾರಾ ಆಡಿದ ಕಾಲನೇ ಬೇರೆ, ಇವ್ರು ಆಡ್ತಿರೋದು ಕಾಲನೇ ಬೇರೆ. ಬಟ್ 400 ಹೊಡಿಬೇಕು ಅಂದರೆ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಅವ್ರ ಕಾಲದಲ್ಲೇ ಆಗಿರಲಿ, ಈ ಕಾಲದಲ್ಲೇ ಆಗಿರಲಿ, ಯಾವುದೇ ಅಪೋನೆಂಟ್ ಆಗಿರಲಿ. ಬಟ್ ಇವರು ಸೆಲ್ಫ್ಲೆಸ್ ಆಗಿ ಥಿಂಕ್ ಮಾಡಿಬಿಟ್ಟು ಡಿಕ್ಲೇರ್ ಮಾಡಿಬಿಟ್ರು ಇನ್ನಿಂಗ್ಸ್ನ ಆಸ್ ಎ ಕ್ಯಾಪ್ಟನ್ನು. ಬೇರೆಯವ್ರನ್ನ ಕ್ಯಾಪ್ಟನ್ ಆಗಿತ್ತು ಅದೊಂಥರ ಇವರೇ ಕ್ಯಾಪ್ಟನ್ ಎತ್ಕೊಂಡು ಡಿಕ್ಲೇರ್ ಮಾಡಿಬಿಟ್ರು. ಸೊ ಅವ್ರು ಹೇಳ್ತಾರೆ ಬ್ರಯನ್ ಲಾರಾ ಅವ್ರ ರೆಕಾರ್ಡ್ ಏನಿದೆ, ಸೊ ಅವ್ರ ರೆಕಾರ್ಡು ಹಂಗೆ ಇರಬೇಕು, ನಾನಲ್ಲಿ ಬ್ರೇಕ್ ಮಾಡುವಂಥದ್ದು, ಅದು ಮುರಿಯೋವಂಥದ್ದು ಅದೆಲ್ಲ ಏನು ಬೇಕಾಗಿಲ್ಲ. ಬ್ರಯನ್ ಲಾರಾನೇ ಆ ಕಾಲನೇ ಆ ರೆಕಾರ್ಡ್ ಹಂಗೆ ಇರಲಿ ಅಂತ ಹೇಳಿದ್ದಾರೆ. ಸೊ ಇದನ್ನ ಮೆಚ್ಕೊಬೇಕು ಅವರಿಂದ. ಅಪ್ಡೇಟ್ ಬಿಟ್ಟು ದಿನೇಶ್ ಕಾರ್ತಿಕ್ ಒಂದು ಸ್ಟೆಪ್ನ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ಸ್ವಲ್ಪ ದಿನದ ಹಿಂದೆ ವಿರಾಟ್ ಕೊಹ್ಲಿ ನಾನು ಮೀಟ್ ಮಾಡಿದ್ದೆ. ಅವರವಾಗ ನನಗೆ ಹೇಳಿದ್ರು ಟೆಸ್ಟ್ ಫಾರ್ಮೆಟ್ ಬಗ್ಗೆ. ನನಗೆ ಟೆಸ್ಟ್ ಫಾರ್ಮೆಟಲ್ಲಿ ಯಾವಾಗ ನನಗೆ ಏನೋ ಒಂಥರ ನಾನು ಬ್ಯಾಟಿಂಗಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತು ಅಂತಂದರೆ, ನನಗೆ ಟೆಸ್ಟ್ ಕ್ಯಾಪ್ಟನ್ಸಿ ಅನ್ನೋದು ಸಿಕ್ತಲ್ಲ, ಅಲ್ಲಿಂದ ಆಚೆಗೆ ನಾನು ಡಿಫ್ರೆಂಟ್ ವಿರಾಟ್ ಕೊಹ್ಲಿ ಆಗೋಗ್ಬಿಟ್ಟೆ. ನನಗೆ ಟೆಸ್ಟ್ ಕ್ಯಾಪ್ಟನ್ಸಿಯಿಂದ ಏನೋ ತಲೆ ಮೇಲೆ ಏನೋ ಬಂದು ಕೂತ್ಕೊಂಡಂಗೆ ಆಗೋಗ್ಬಿಡ್ತು. ಅಲ್ಲಿಂದ ನಾನು ಬ್ಯಾಟಿಂಗ್ ಸ್ಟ್ಯಾಂಡರ್ಡ್ಸೇ ಒಂಥರ ಚೇಂಜ್ ಆಗೋಗ್ಬಿಡ್ತು ಟೆಸ್ಟ್ ಫಾರ್ಮೆಟ್ಲಿ ಅಂತ ಹೇಳಿದರೆ. ಆ್ಯಂಡ್ ಈ ಕಡೆಯಿಂದ ಶುಭ್ಮನ್ ಗಿಲ್ ಅವರ ಸ್ಟ್ಯಾಂಡರ್ಡ್ಸ್ನ ನೋಡ್ತು ಅಂದರೂ ಕೂಡ ಅದೇ ಥರನೇ ಇದೆ. ಕ್ಯಾಪ್ಟನ್ಸಿ ತಲೆ ಮೇಲೆ ಬರ್ತಾ ಇದ್ದಂಗೆ ಎಲ್ಗೋ ಹೊರಟೋಗ್ಬಿಟ್ಟಿದೆ ಅವರ ಫಾರ್ಮು. ಕ್ಯಾಪ್ಟನ್ಸಿಯಿಂದ ಹಿಂದೆ ಇದ್ದಾಗ ಇವರು ಅಷ್ಟೇನಾಗಿ ಹೆವಿಯಾಗಿ ಪ್ರೊಜೆಕ್ಟ್ ಆಗಿಲ್ಲ. ಬಟ್ ಕ್ಯಾಪ್ಟನ್ಸಿ ಬರ್ತಾ ಇದ್ದಂಗೆ ಹೆಂಗೆ ಬೇಕೋ ಹಂಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅಜ್ಜಿ ಆ ಪಾಟಿ ರನ್ಸ್ನ ಹೊಡ್ಬಿಟ್ಟು ಬಿಸಾಕಿದ್ದಾರೆ, ಸಬ್ಲೈಮ್ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಸೆಕೆಂಡ್ ವಿರಾಟ್ ಕೊಹ್ಲಿ ಆಗೋದು ಯಾಕೋ ಡೌಟ್ ಕಾಣಿಸ್ತಿಲ್ಲ, ಯಾಕಂದರೆ ಅದೇ ಪೊಸಿಷನಲ್ಲಿ ಆಡ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 3, ಪ್ಯಾಟ್ ಕಮಿನ್ಸ್ ಅವರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಬಗ್ಗೆ ಮಾತಾಡಿದ್ದಾರೆ. ಸೊ ಏನು ಫ್ಲಾಟ್ ಟ್ರ್ಯಾಕ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ 2 ಟ್ರ್ಯಾಕು ಕೂಡ ಒಂಥರ ಫ್ಲಾಟ್ ಟ್ರ್ಯಾಕೇ ಆಗಿತ್ತು. ಬೌಲರ್ಸ್ಗಳು ಸಿಕ್ಕಾಪಟ್ಟೆ ಕಷ್ಟಪಟ್ಟರು ವಿಕೆಟ್ಸ್ಗಳನ್ನ ಎತ್ತೋದಕ್ಕೆ. ಸೆಕೆಂಡ್ ಮ್ಯಾಚನ್ನು ಕೂಡ ಹೆವಿ ಹೈ ಸ್ಕೋರಿಂಗ್ ಏನಾಯಿತು. ಇಂಡಿಯಾದವರಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಆಡೋರು, ಶುಭ್ಮನ್ ಗಿಲ್ ಅಂತೂ ಹೆವಿ ಆಗಿ ಆಡೋರು, ಕೇಳಂಗೇ ಇಲ್ಲ. ಸೊ ಇದೆಲ್ಲ ನೋಡ್ತು ಅಂತಂದರೆ ಏನೇನು ಬೌಲರ್ಗಳು ಬೌಲಿಂಗ್ ಮಾಡಬೇಕು ಅಂತ ಅನ್ಕೊಂತಾರೆ ಅಂತ ಅನ್ಕೊಂಡಿದ್ದೀರಾ ನೀವು ಅಂತ ಕೇಳಿದ್ದಾರೆ. ಯಾಕಂದರೆ ಅಷ್ಟೊಂದು ಫ್ಲಾಟ್ ಟ್ರ್ಯಾಕ್ನ ಕೊಡ್ತಿದ್ರೆ ಇಂಗ್ಲೆಂಡ್ನ ಹಿಸ್ಟ್ರೇ ಈ ಥರ ಫ್ಲಾಟ್ ಟ್ರ್ಯಾಕ್ಗಳನ್ನ ಅವ್ರು ಜಾಸ್ತಿ ರೆಡಿ ಮಾಡಿಲ್ಲ. ಸೊ ಈ ಥರ ಎಲ್ಲೋ ರೇರಾಗಿ ರೆಡಿ ಮಾಡ್ತಾರೆ. ಬಟ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಈ ಥರ ಏನಕ್ಕೆ ಫ್ಲಾಟ್ ಟ್ರ್ಯಾಕ್ನ ಕೊಡ್ತಾ ಇದ್ದಾರೆ. ಬೌಲರ್ಸ್ಗಳಿಗೆ ಹೆಲ್ಪ್ ಇಲ್ಲದೆ ಇರೋಂಥ ಟ್ರ್ಯಾಕ್ಗಳನ್ನ, 5ನೇ ಡೇವರೆಗೂ ಹೋಗುವಂಥ ಟ್ರ್ಯಾಕ್ಗಳನ್ನ, ಅಂದರೆ 5ನೇ ಡೇವರೆಗೂ ಹೋಗಬಾರ್ದು ಅಂತಲ್ಲ, ಬಟ್ 2 ಮ್ಯಾಚ್ನು ಕೂಡ 5ನೇ ಡೇಲೇ ಡಿಸೈಡ್ ಆಗಿದೆ. ಸೊ ಈ ಥರ ಟ್ರ್ಯಾಕ್ಗಳು ಏನಕ್ಕೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅನ್ನೋ ಥರ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ರಾಜ್ಕುಮಾರ್ ಶರ್ಮಾ ವಿರಾಟ್ ಕೊಹ್ಲಿ ಅವರ ಚೈಲ್ಡ್ಹುಡ್ ಕೋಚು ಮಾತಾಡಿದರೆ 2027 ವರ್ಲ್ಡ್ ಕಪ್ನ ವಿರಾಟ್ ಕೊಹ್ಲಿ ಆಡಲೇಬೇಕು ಗುರೋ ಅಂತ ಹೇಳಿದರೆ. ಹೌದು, ಅದಕ್ಕೋಸ್ಕರ ತಾನೇ ಉಳಿಸ್ಕೊಂಡಿರೋದು ಒಂದು ಫಾರ್ಮೆಟ್ನ. 2 ಫಾರ್ಮೆಟ್ಗೂ ಸ್ಟೆಪ್ ಡೌನ್ ಆಗಿದೆ, ಆಯಿತು ರಿಟೈರ್ಮೆಂಟ್ ಹಾಕೊಂಡಿದ್ದು ಆಯಿತು. ರೋಹಿತ್ ಶರ್ಮಾ ಆಗಿರಲಿ, ವಿರಾಟ್ ಕೊಹ್ಲಿ ಆಗಿರಲಿ, ಅವ್ರು ಏಮ್ ಮಾಡ್ತಿರೋದು ಅವ್ರ ಗೋಲ್ ನೆಕ್ಸ್ಟ್ ಏನಿದ್ರು ಕೂಡ 2027 ವರ್ಲ್ಡ್ ಕಪ್ಪೇ ಆಗಿರುತ್ತೆ. ಇನ್ನು ಹಬ್ಬ ಅಂದರೆ ನೆಕ್ಸ್ಟ್ ಇದೆ, ಒಂದು 2 ವರ್ಷ ಇದೆ. ಸೊ ಪಕ್ಕ 2 ವರ್ಷ ಒಂದೇ ಫಾರ್ಮೆಟ್ನ ಆಡ್ಕೊಂಡಂತೂ ಇರ್ತಾರೆ. ಸೊ ಅದೇ ಲಾಸ್ಟ್ ಆಗಿರುತ್ತೆ ಅನ್ನೋ ಥರ ಕಾಣಿಸ್ತಿದೆ ಮೇಲ್ನೋಟಕ್ಕೆ ನೋಡ್ತು ಅಂದರೆ. ರೋಹಿತ್ ಶರ್ಮಾ ಅವ್ರದಂತೂ ಅದೇ ಲಾಸ್ಟು, ವಿರಾಟ್ ಕೊಹ್ಲಿದು ಪ್ರಾಬ್ಲಿ ಅದೇ ಲಾಸ್ಟ್ ಆದರೂ ಆಗ್ಬೋದು. ಅದು ಸಿಕ್ಕಾಪಟ್ಟೆ ಜನರಿಗೆ ಒಂಥರ ಎಮೋಷನಲ್ ಮೂಮೆಂಟ್ ಅಂತೂ ಹಾಗೆ ಆಗಿರುತ್ತೆ. ನೋಡೋಣ ಆ ಎಮೋಷನಲ್ ಮೂಮೆಂಟನ್ನು ಕೂಡ. ಅಪ್ಡೇಟ್ ನಂಬರ್ 5, ಬ್ರೆಂಡನ್ ಮೆಕಲಮ್ ಅವರು ಒಂದು ಹಿಂಟ್ನ ಕೊಟ್ಟಿದ್ದಾರೆ. ಸಮಥಿಂಗ್ ವಿತ್ ಎ ಬಿಟ್ ಮೋರ್ ಪೇಸ್, ಎ ಬಿಟ್ ಮೋರ್ ಬೌನ್ಸ್ ಆ್ಯಂಡ್ ಮೇ ಬಿ ಎ ಲಿಟಲ್ ಬಿಟ್ ಆಫ್ ಸೈಡ್ವೇಸ್ ಅಂತ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಅಂದರೆ ಇವ್ರು ಹೇಳ್ತಿರೋದು ನೋಡ್ತು ಅಂದರೆ ಜೋಫ್ರಾ ಆರ್ಚರ್ ಅವರು 3ನೇ ಟೆಸ್ಟ್ ಮ್ಯಾಚಿಗೆ ಬರುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಇನ್ನೇನು ಸೆಕೆಂಡ್ ಮ್ಯಾಚ್ ಹೋತಾರಲ್ಲ, ಕರ್ಕೊಂಬರಲೇಬೇಕು ಜೋಫ್ರಾ ಆರ್ಚರ್ ಒಂಥರ ಕಾಣಿಸ್ತಾ ಇದೆ. ಆ್ಯಂಡ್ ಈ ಕಡೆಯಿಂದ ಬುಮ್ರಾನು ಕೂಡ 3rd ಮ್ಯಾಚಿಗೆ ಬರ್ತಾರೆ. ಸೊ ಆದ್ದರಿಂದ ಒಂಥರ ನಾವು ಹೆವಿ ಕಾಂಪಿಟೇಷನ್ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಬೌಲಿಂಗ್ ಸೈಡಿಂದ. ಜೊತೆಗೆ ಟ್ರ್ಯಾಕ್ನು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ಫ್ಲಾಟ್ ಟ್ರ್ಯಾಕ್ ಅಂತೂ ಆ ಪಾರ್ಟಿ ಫ್ಲಾಟ್ ಟ್ರ್ಯಾಕ್ ಅಂತೂ ಖಂಡಿತ ಕೊಡೋದಿಲ್ಲ. ಸೊ ಒಂದು ಸ್ವಲ್ಪ ವೇರಿಯೇಷನ್ ಬೌಲರ್ಸ್ಗಳಿಗೆ ಅಸಿಸ್ಟ್ ಇರುವಂಥ ಟ್ರ್ಯಾಕ್ಗಳನ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟ ಆಗಿದ್ರೆ ಆಫ್ ಆಗಿ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪ ಏನಾದ್ರು ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕುದುರಿಸಿ.